Hello everyone, ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ವಿಜಯಿ ಭವ ಲೆಕ್ಚರ್ ಸೀರೀಸ್. ಸೊ ನಮ್ಮ ಈ ವಿಜಯಿ ಭವ ಸಕ್ಸಸ್ ಟು ಆಲ್ ಅನ್ನುವಂತ ಈ ಹೊಸ ಲೆಕ್ಚರ್ ಸೀರೀಸ್ಗೆ ಒಳ್ಳೆ ಸಪೋರ್ಟ್ ಕೊಡ್ತಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಈ ಲೆಕ್ಚರ್ ಸೀರೀಸ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡೋ ರೀತಿ ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ ನ ಡಿಸ್ಕಸ್ ಮಾಡ್ತಿರೋದು ಔಟ್ ಆಫ್ ಎವ್ರಿ ಸಬ್ಜೆಕ್ಟ್ ಅಂಡ್ ಎಲ್ಲಾ ಎಕ್ಸಾಮ್ಸ್ಗೂ ಸಹ ಇದು ರಿಲೆವೆಂಟ್ ಆಗುವಂಥದ್ದು. ಬಿಕಾಸ್ ನೀವು ಯಾವ ಸಬ್ಜೆಕ್ಟ್ ಆದ್ರೂ ತಗೊಳ್ಳಿ, ಲಾ ಬರಲೇಬೇಕು. ಅಂಡ್ ಐ ಮೀನ್ ಲೀಗಲ್ ಎಕ್ಸಾಮ್ ತಗೊಳ್ತಿದ್ದೀರಿ, ಯಾವುದೇ ಲೀಗಲ್ ಎಂಟ್ರೆನ್ಸ್ ಆಗಿರಬಹುದು, ಜುಡಿಷಿಯರಿ ಎಕ್ಸಾಮ್ ಅಂತಾನೆ ಅಲ್ಲದೆ ಬೇರೆ ಪ್ರತಿಯೊಂದು ಎಕ್ಸಾಮಿಗೂ ಕೆಲವು ಟಾಪಿಕ್ಸ್ ಪ್ರತಿಯೊಂದು ಆಕ್ಟ್ ಅಲ್ಲಿ ಇಂಪಾರ್ಟೆಂಟ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನ ನೀವು ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಸೊ ಇವತ್ತು ಅದೇ ರೀತಿ ಒಂದು ಟಾಪಿಕ್, ದಟ್ ಇಸ್ ಆರ್ಟಿಕಲ್ 14 ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಆರ್ಟಿಕಲ್ 14 1921 ಗೋಲ್ಡನ್ ಟ್ರಯಾಂಗಲ್. ಇದನ್ನ ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಅದರಲ್ಲಿ ನಾವಿವತ್ತು ಡಿಸ್ಕಸ್ ಮಾಡ್ತಿರೋದು ಆರ್ಟಿಕಲ್ 14. ಸೊ ವೆರಿ ಈಸಿ ಅಂಡ್ ಸಿಂಪಲ್ ವೇ ಅಲ್ಲಿ ನಿಮಗೆ ಪ್ರತಿಯೊಂದು ಸೆಕ್ಷನ್ಸ್ ಆಗಲಿ ಆರ್ಟಿಕಲ್ಸ್ ಆಗಲಿ ಥ್ರೂ ದ ಬೇರ್ ಆಕ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡುವಂತ ಒಂದು ಪ್ರಯತ್ನ. ಅಂಡ್ ಐ ಹೋಪ್ ನಿಮಗೆ ಚೆನ್ನಾಗಿ ಅರ್ಥ ಆಗ್ತಿದೆ, ಈ ಎಲ್ಲ ವಿಡಿಯೋಸ್ ನಿಮಗೆ ರೀಚ್ ಆಗ್ತಿದೆ ಅಂಡ್ ಇನ್ ಅ ವೆರಿ ಪಾಸಿಟಿವ್ ವೇ ನಿಮಗೆ ಹೆಲ್ಪ್ ಮಾಡ್ತಿದೆ ಫಾರ್ ಯುವರ್ ಪ್ರಿಪರೇಷನ್. ಸೊ ಸಿವಿಲ್ ಜಜ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವಂತವ್ರಿಗೂ ಸಹ ಗೊತ್ತಿರುವಂತದ್ದು, ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಆರ್ಟಿಕಲ್ 14 ನಿಮಗೆ 100% ಪ್ರತಿ ವರ್ಷ ಬರುವಂತ ಒಂದು ಕ್ವೆಶನ್. ಸೊ ಯಾವ ರೀತಿ ಕೇಳ್ತಾರೆ ಅಂಡ್ ವಾಟ್ ಇಸ್ ಆರ್ಟಿಕಲ್ 14, ಅದರ ರಿಲೇಟೆಡ್ ಕೇಸ್ ಲಾಸ್ ಐ ವಿಲ್ ಡಿಸ್ಕಸ್ ಇನ್ ದಿಸ್ ಕ್ಲಾಸ್. ಈಗ ಟು ಸ್ಟಾರ್ಟ್ ವಿತ್ ಆಲ್ಸೋ ಅಗೇನ್ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವಂತಹ ಸ್ಟೂಡೆಂಟ್ಸ್ಗೆ, ಸೊ ಸ್ಪೆಸಿಫಿಕ್ ಆಗಿ ಜುಡಿಷಿಯರಿ ಎಕ್ಸಾಮ್ಗೆ ನೀವು ತಯಾರಿ ಮಾಡಬೇಕು ಅಥವಾ ನಿಮ್ಮ ಇಂಟ್ರೆಸ್ಟ್ ಜುಡಿಷಿಯರಿಯಲ್ಲಿ ಅನ್ನುವಂತ ಸ್ಟೂಡೆಂಟ್ಸ್ ನೀವು ಈ ಬ್ಯಾಚಸ್ಗೆ ಎನ್ರೋಲ್ ಆಗಬಹುದು. ಪ್ರಿಲಿಮ್ಸ್ ಬ್ಯಾಚ್ ಕಾಂಪ್ರಿಹೆನ್ಸಿವ್ ಬ್ಯಾಚ್, ದಟ್ ಇಸ್ ಕಂಪ್ಲೀಟ್ ಎಂಟೈರ್ ನಿಮ್ಮ ಪ್ರಿಲಿಮ್ಸ್ ಸಿಲೆಬಸ್ ನ ಹೊಲಿಸ್ಟಿಕ್ ಆಗಿ ಕವರ್ ಮಾಡಿರೋದು, ಇನ್ ಡೀಟೇಲ್ ಆಗಿ ಕ್ಲಾಸಸ್ ನ ಕವರ್ ಮಾಡಿರೋದು, ಪ್ರತಿಯೊಂದು ಥ್ರೂ ದ ಬೇರ್ ಆಕ್ಟ್ಸ್ ಓನ್ಲಿ. ಬಿಕಾಸ್ ಯಾವತ್ತಿದ್ರು ಬೇರ್ ಆಕ್ಟ್ ನಿಮಗೆ ಮಾಸ್ಟರ್ ಅಂಡ್ ಬೇರ್ ಆಕ್ಟ್ ಇಂದಾನೇ ನೀವು ಓದೋದನ್ನ ಇಂಟರ್ಪ್ರಿಟ್ ಮಾಡೋದನ್ನ ಕಲಿಬೇಕು. ಬಿಕಾಸ್ ಯಾವುದೇ ಬೇರೆ ಬುಕ್ ಅನ್ನ ನೀವು ಓದ್ಕೋಬಹುದು, ಬೇರ್ ಆಕ್ಟ್ ಈಸ್ ದ ಸೋರ್ಸ್, ಪ್ರೈಮರಿ ಸೋರ್ಸ್. ಸೊ ಅದನ್ನು ಓದೋದು ಕಲೀರಿ. ಸೊ ಪ್ರತಿಯೊಂದು ಕ್ಲಾಸಸ್ ಬೇರ್ ಆಕ್ಟ್ ಇಂದ ನಡೆದಿರೋದು, ಪ್ರಿಲಿಮ್ಸ್ ಬ್ಯಾಚ್ ಅಟ್ ಅ ವೆರಿ ನಾಮಿನಲ್ ಪ್ರೈಸ್ ಅಂಡ್ ನಿಮಗೆ ಈ ಕಂಪ್ಲೀಟ್ ಲೈವ್ ಕ್ಲಾಸಸ್ ನಡೆದಿರೋದು. ಸೊ ಹಾಗಾಗಿ ರೆಕಾರ್ಡೆಡ್ ಸೆಷನ್ಸ್ ಅವೈಲೇಬಲ್ ಇರುತ್ತೆ ಅಂಡ್ ವಿತ್ ದ ಟೆಸ್ಟ್ ಸೀರೀಸ್ ಆಸ್ ವೆಲ್. ಸೊ ಹಾಗಾಗಿ ನೀವು ಇಂಟ್ರೆಸ್ಟೆಡ್ ಇರುವಂತಹ ಸ್ಟೂಡೆಂಟ್ಸ್ 9650849915 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು ಈ ಬ್ಯಾಚಸ್ಗೆ. ಎಕ್ಸಾಮಿಗೆ ಅಪಿಯರ್ ಆಗ್ತಿರುವಂತಹ ಸ್ಟೂಡೆಂಟ್ಸ್ ನಿಮಗೆ ಮಚ್ ರಿಕ್ವೈರ್ಡ್ ಸೆಷನ್ ಇದು. ಅಂಡ್ ಆಲ್ಸೋ ರ್ಯಾಪಿಡ್ ರಿವಿಷನ್ ಬ್ಯಾಚಸ್ ಕೂಡ ಸಹ ನಡೀತಿದೆ. ಸೊ ರ್ಯಾಪಿಡ್ ರಿವಿಷನ್ ಬ್ಯಾಚ್ಗೆ ಎನ್ರೋಲ್ ಆಗಬೇಕು ಅಂತಂದ್ರೆ ಅಗೇನ್ ಇಟ್ ಅ ವೆರಿ ನಾಮಿನಲ್ ಪ್ರೈಸ್, 30 ಡೇಸ್ ನ ಬ್ಯಾಚಸ್. ಸೊ 30 ಡೇಸ್ ನ ಕ್ಲಾಸಸ್ ನಿಮಗೆ ರೀಸೆಂಟ್ ಆಗಿ ವೈಂಡ್ ಅಪ್ ಆಗಿದೆ, ರೆಕಾರ್ಡೆಡ್ ಸೆಷನ್ಸ್ ಅವೈಲೇಬಲ್ ಇದೆ. ನಿಮಗೆ ಏನೇ ಡೌಟ್ಸ್ ಇದ್ರೂ ಸಹ ನೀವು ಇದೇ ನಂಬರ್ಗೆ ಕಾಲ್ ಮಾಡಿ ಅಗೇನ್ ಕೇಳಬಹುದು ಎಕ್ಸಾಮ್ ರಿಲೇಟೆಡ್ ಆಗಿದ್ದಲ್ಲಿ. ದೆನ್ ರ್ಯಾಪಿಡ್ ರಿವಿಷನ್ ಆರ್ ಪ್ರಿಲಿಮ್ಸ್ ಬ್ಯಾಚ್ ಎರಡೂ ಪ್ರಿಲಿಮ್ಸ್ ಗೆ ಫೋಕಸ್ ಮಾಡ್ತಾ ನಡೀತಿರುವಂತದ್ದು ಫ್ರಮ್ ಸ್ವಾತಿ ಲಾ ಅಕಾಡೆಮಿ. ನೀವು ಈ ನಂಬರಿಗೆ ಕಾಲ್ ಮಾಡಬಹುದು ಅಥವಾ ಆಂಡ್ರಾಯ್ಡ್ ಅಥವಾ iOS ಪ್ಲೇ ಸ್ಟೋರ್ ಅಲ್ಲಿ ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ಇದೆ, ಇನ್ಸ್ಟಾಲ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಬ್ಯಾಚಸ್ಗೆ ಎನ್ರೋಲ್ ಆಗಬಹುದು. www.swatilaw.com ವೆಬ್ಸೈಟ್ಗೆ ಸಹ ವಿಸಿಟ್ ಮಾಡಿ ನೀವು ನಿಮ್ಮ ಎನ್ರೋಲ್ಮೆಂಟ್ ಅನ್ನ ಮಾಡ್ಕೋಬಹುದು. ಸೊ ಎನಿವೇಸ್ ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರುವಂತಹ ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋಸ್ ಆಗಲಿ ಈ ಎಲ್ಲ ಬ್ಯಾಚಸ್ ನಿಮಗೋಸ್ಕರ ನಡೀತಿರುವಂತದ್ದು. ಅಂಡ್ ವಿಡಿಯೋಸ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತಿದೆ ಅಂತಂದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ನ, ಬಿಕಾಸ್ ನೋಡ್ತಿರುವಂತಹ ಸ್ಟೂಡೆಂಟ್ಸ್ ತುಂಬಾ ಜನ ಇದ್ದಾರೆ ಅಂಡ್ ಸಬ್ಸ್ಕ್ರೈಬ್ ಮಾಡಿರುವಂತವ್ರು ಅದರಲ್ಲಿ ತುಂಬಾ ಕೆಲವು ಜನ. ಸೊ ನೀವು ನೋಡ್ತಿದ್ದೀರಿ, ಇಷ್ಟ ಆಗ್ತಿದೆ ಕಂಟೆಂಟ್ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ಇಟ್ ವಿಲ್ ಮೋಟಿವೇಟ್ ಮೀ ಆಲ್ಸೋ ಅಂಡ್ ವಿ ಕ್ಯಾನ್ ಗ್ರೋ ಟುಗೆದರ್. ಅಂಡ್ ನಾನು ಹೇಳ್ತಿರೋದಕ್ಕೆ ನನಗೆ ನೀವು ಫ್ರೀ ಆಗೇ ತಾನೇ ನೋಡ್ತಿದ್ದೀರಿ, ಒಂದು ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಏನು ಹೋಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಟು ಸ್ಟಾರ್ಟ್ ವಿತ್ ದ ಲೆಕ್ಚರ್, ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ. ಇದಂತೂ ಬೇಸಿಕ್, ಎಲ್ಲರಿಗೂ ಗೊತ್ತು. ಅಂಡ್ ಏನು ರೈಟ್ ಟು ಈಕ್ವಾಲಿಟಿ? ಸಿ, ರೈಟ್ ಟು ಈಕ್ವಾಲಿಟಿ ಒಂದು ಸ್ಪೆಸಿಫಿಕ್ ಪಾರ್ಟ್ ಅಷ್ಟೇ ಅಲ್ಲ, ಇದು ಒಂದು ಸ್ಪೆಸಿಫಿಕ್ ಆಸ್ಪೆಕ್ಟ್ ಬಗ್ಗೆ ಮಾತನಾಡ್ತಿಲ್ಲ. ರೈಟ್ ಟು ಈಕ್ವಾಲಿಟಿ ಎರಡು ಬೇರೆ ರೈಟ್ಸ್ ಬಗ್ಗೆ ಮಾತನಾಡುತ್ತೆ. ಕ್ಲಿಯರ್? ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್, ರೈಟ್ ಟು ಈಕ್ವಾಲಿಟಿ ಅಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ ಇಸ್ ದ ಹೆಡ್ಡಿಂಗ್. ಸ್ಟೇಟ್ ಶೆಲ್ ನಾಟ್ ಡಿನೈ ಟು ಎನಿ ಪರ್ಸನ್ ಈಕ್ವಾಲಿಟಿ ಬಿಫೋರ್ ಲಾ ಆರ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ವಿತ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ. ಅಷ್ಟೇ, ಎರಡೇ ಲೈನ್ ನ ಸೆಕ್ಷನ್ ಮುಗೀತು, ಇಲ್ಲಿಗೆ ಲೆಕ್ಚರ್. ಸೊ ಅರ್ಥ ಆಗಿಲ್ಲ ಅಂತ ನನಗೂ ಗೊತ್ತು. ಫಸ್ಟ್ ಥಿಂಗ್, ಈಕ್ವಾಲಿಟಿ ಬಿಫೋರ್ ಲಾ ಇಸ್ ಡಿಫರೆಂಟ್, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅನ್ನೋದು ಬೇರೆ.
ಅದಕ್ಕೂ ಮುಂಚೆ ನಾವು ಸ್ಟೇಟ್ ನ ಡಿಫೈನ್ ಮಾಡಿರೋದು ಆರ್ಟಿಕಲ್ 12 ಅಲ್ಲಿ. ಆ ಡೆಫಿನೇಷನ್ ಇಲ್ಲಿ ಅಪ್ಲೈ ಆಗುತ್ತೆ. ಸ್ಟೇಟ್ ನಿಮ್ಮಿಂದ ಇದನ್ನ ಕಿತ್ಕೊಳ್ಳೋ ಹಾಗಿಲ್ಲ. ಸ್ಟೇಟ್ ಶೆಲ್ ನಾಟ್ ಡಿನೈ, ನಿಮಗೆ ಇದನ್ನ ಡಿನೈ ಮಾಡೋ ಹಾಗಿಲ್ಲ ಟು ಎನಿ ಪರ್ಸನ್. ಎನಿ ಪರ್ಸನ್ ಅಂತಂದಾಗ ಇನ್ನೊಂದು ನೆನಪಿರಬೇಕು ನಿಮಗೆ, ಫಂಡಮೆಂಟಲ್ ರೈಟ್ಸ್ ಅಲ್ಲಿ 6 ಫಂಡಮೆಂಟಲ್ ರೈಟ್ಸ್ ಆರ್ ಅಪ್ಲಿಕೇಬಲ್ ಟು ದ ಸಿಟಿಸನ್ಸ್. ಅದು ಬಿಟ್ಟು ಬೇರೆ ಎಲ್ಲಾನು ಫಂಡಮೆಂಟಲ್ ರೈಟ್ಸ್ ಎನಿ ಪರ್ಸನ್ ಅಂತ ಇದೆ ಅಂತಂದ್ರೆ ಇಟ್ ಅಪ್ಲೈಸ್ ಟು ದ ಎನಿ ಇಂಡಿವಿಜುವಲ್, ದಟ್ ಈಸ್ ಇಂಡಿಯನ್ಸ್ ಆಗಿರಬಹುದು ಅಥವಾ ಫಾರಿನರ್ಸ್ ಆಗಿರಬಹುದು. ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ ಫಾರಿನರ್ಸ್ಗೂ ಸಹ ಅಪ್ಲೈ ಆಗತ್ತೆ. ಕ್ಲಿಯರ್? ಎನಿ ಪರ್ಸನ್ ಏನು ಸ್ಟೇಟ್ ಡಿನೈ ಮಾಡೋ ಹಾಗಿಲ್ಲ. ಈಕ್ವಾಲಿಟಿ ಬಿಫೋರ್ ಲಾ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಪ್ರೈಮರಿಲಿ ಈಕ್ವಾಲಿಟಿ ಬಿಫೋರ್ ಲಾ ಅಂತಂದ್ರೆ ಎವ್ರಿ ಒನ್ ಆರ್ ಈಕ್ವಲ್ ಬಿಫೋರ್ ಲಾ. ಯಾರೂನು ಕಾನ್ಸ್ಟಿಟ್ಯೂಷನ್ ಗಿಂತ ಮೇಲೆ ಅಲ್ಲ. ನೋ ಬಡಿ, ಯಾರೇ ಒಬ್ರು ರಾಜ ಇವರು, ಸೊ ಹಾಗಾಗಿ ಇವರು ಕಾನ್ಸ್ಟಿಟ್ಯೂಷನ್ ಗಿಂತ ದೊಡ್ಡವರು ಅಂತ ಅಲ್ಲ, ಅಥವಾ ಇವರು ಲಾ ಗಿಂತ ದೊಡ್ಡವರು ಅಂತ ಅಲ್ಲ, ಅಥವಾ ಇನ್ಯಾರೋ ನಮಗೆ ಅವರು ಸೂಪರ್ ರಿಚ್ ಪರ್ಸನ್ ಅವರು, ಸೊ ಅವ್ರ ಲಾ ಗಿಂತ ದೊಡ್ಡವರ ಅಲ್ಲ. ಒಂದು ಯಾವುದೇ ಒಫೆನ್ಸ್ ಅಥವಾ ಏನೊಂದು ನಡೆದಿದೆ ಅಥವಾ ಸ್ಟೇಟ್ ಕಡೆಯಿಂದ ಏನೊಂದು ಫೆಸಿಲಿಟಿ, ಎವ್ರಿಥಿಂಗ್ ಎಲ್ಲರಿಗೂ ಸಮಾನತೆಯಾಗಿ ನಾವು ಕಾಣ್ತೀವಿ. ಎವ್ರಿ ಒನ್ ಈಸ್ ಈಕ್ವಲ್. ದಟ್ ಈಸ್ ನೀವು ಬಡವರಾದ್ರೂ ಆಗಿರ್ಲಿ ಅಥವಾ ನೀವು ಯಾವುದೇ ಒಂದು ಕೋಟ್ಯಾಧೀಶ್ವರಾದ್ರೂ ಆಗಿರ್ಲಿ, ಅರಬ್ಸ್ ಅಲ್ಲಿ ಆಗಿರ್ಲಿ, ನೀವ್ ಎಲ್ಲರೂ ಸಹ ಲಾ ಮುಂದೆ ಈಕ್ವಲ್ ಅಂತಾನೆ ಕನ್ಸಿಡರ್ ಆಗತ್ತೆ. ಕ್ಲಿಯರ್? ಇದಕ್ಕೆ ನಾವು ಡಿಸ್ಕ್ರಿಮಿನೇಷನ್, ದೇರ್ ಆರ್ ಡಿಫರೆಂಟ್ ಗ್ರೌಂಡ್ಸ್ ಆಫ್ ಡಿಸ್ಕ್ರಿಮಿನೇಷನ್. ಆರ್ಟಿಕಲ್ 15 ಏನಿದೆ ಅದು 14 ನ ಎಕ್ಸ್ಟೆನ್ಷನ್ ಮಾತನಾಡ್ತಿರೋದು. ಈಕ್ವಲ್ ಬಿಫೋರ್ ಲಾ ಅಂತ ಹೇಳ್ತಿದೀವಿ. ಈಕ್ವಾಲಿಟಿ ಬಿಫೋರ್ ಲಾ, ಲಾ ಇಸ್ ಸುಪ್ರೀಂ, ಕಾನ್ಸ್ಟಿಟ್ಯೂಷನ್ ಇಸ್ ಸುಪ್ರೀಂ. ಅದಕ್ಕಿಂತ ಕೆಳಗಡೆನೆ ಆಗಿರ್ತಾರೆ ಬೇರೆ ಎಲ್ಲಾರು. ಪ್ರೆಸಿಡೆಂಟ್ ಸುಪ್ರೀಂ ಆಗಲ್ಲ, ಪ್ರೈಮ್ ಮಿನಿಸ್ಟರ್ ಸುಪ್ರೀಂ ಆಗಲ್ಲ, ಕಾನ್ಸ್ಟಿಟ್ಯೂಷನ್ ಇಸ್ ಸುಪ್ರೀಂ. ಕ್ಲಿಯರ್? ಸೊ ಲಾ ಇಸ್ ಸುಪ್ರೀಂ ನಮಗೆ. ಅಂಡ್ ಯಾವ ಗ್ರೌಂಡ್ಸ್ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ. ರಿಲಿಜಿಯನ್, ರೇಸ್, ಕಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್, ಇದು 5 ಗ್ರೌಂಡ್ಸ್ ನಾವು ಸ್ಪೆಸಿಫಿಕ್ ಆಗಿ ಆರ್ಟಿಕಲ್ 15 ನಲ್ಲಿ ಮೆನ್ಷನ್ ಮಾಡಿರೋದು. ಸೊ ಈ ಗ್ರೌಂಡ್ಸ್ ಮೇಲಂತೂ ಸ್ಟೇಟ್ ಡಿಸ್ಕ್ರಿಮಿನೇಟ್ ಮಾಡೋ ಹಾಗಿಲ್ಲ. ಬಟ್ ದಟ್ ಇಸ್ ಸೆಕೆಂಡ್ರಿ, ಅದನ್ನು ಇಂಪಾರ್ಟೆಂಟ್ ಕ್ವೆಶನ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈಗ ಈಕ್ವಾಲಿಟಿ ಬಿಫೋರ್ ಲಾ. ಸೊ ಎಲ್ಲರೂ ಎಲ್ಲಾ ರೀತಿಯಲ್ಲೂ ಸ್ಟೇಟ್ಗೆ ಈಕ್ವಲ್ ಅಂತಾನೆ ಹೇಳ್ತಿರೋದು. ಆದ್ರೆ ಈ ತರ ಈಕ್ವಾಲಿಟಿ ನಾವು ನೋಡಿದ್ರೆ, ಎಲ್ಲರಿಗೂ ಸಮಾನತೆ ಅಂತ ನೋಡ್ಕೊಂಡಿದ್ರೆ, ಮತ್ತೆ ಒಂದು ಹ್ಯಾಂಡಿಕ್ಯಾಪ್ ಪರ್ಸನ್ಗೆ, ಒಂದು ನಾರ್ಮಲ್ ವ್ಯಕ್ತಿಗೆ ದೇರ್ ಶುಡ್ ಬಿ ಸಮ್ ಡಿಫ್ರೆನ್ಸ್. ಇಲ್ಲ ನೀವಿಬ್ರು ಈಕ್ವಲ್ ನೀವು ಅಂತ ಹೇಳ್ಬಿಟ್ರೆ ಹಾಗೋದಿಲ್ಲ. ಸೊ ಆ ಡಿಫ್ರೆನ್ಸ್ ಅವನ ಜೀವನದಲ್ಲಿ ಮುಂದಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಅವ್ರಿಬ್ರಿಗೂ ಒಂದು ರೇಸ್ ನಡೆಸಿದೀವಿ ಅಂತಂದ್ರೆ ಇವನು ಹ್ಯಾಂಡಿಕ್ಯಾಪ್ ಇರುವಂತ ವ್ಯಕ್ತಿ ಯಾವತ್ತಿಗೂ ಆ ರೇಸ್ ಗೆಲ್ಲೋದಕ್ಕೆ ಕಡಿಮೆ ಚಾನ್ಸಸ್, ರೈಟ್? ಸೊ ವಿಮೆನ್ ಆಗಿರಬಹುದು, ಇದು ನಮಗೆ ಯಾವತ್ತೂ ಡಿಬೇಟ್ ಇರುತ್ತೆ. ಒಂದು ಫಿಮೇಲ್ ವರ್ಕಿಂಗ್ ಲೇಡಿ ಹಾಗೆ ಒಬ್ಬ ಮೇಲ್ ವರ್ಕಿಂಗ್ ಅಂತ ಅಂದಾಗ ವಿಮೆನ್ಗೆ ಅವ್ರದೇ ಆದಂತಹ ಫ್ಯಾಮಿಲಿ ಕನ್ಸ್ಟ್ರೇನ್ಸ್, ಮಕ್ಕಳು ಎಕ್ಸೆಟ್ರಾ ಅಂತ ತುಂಬಾ ಜವಾಬ್ದಾರಿ. ಬಟ್ ಒಂದು ಮೆನ್ಗೆ ಅಷ್ಟು ಜವಾಬ್ದಾರಿ ಇಲ್ಲ. ಸೊ ದೇ ಎಕ್ಸೆಲ್, ದೇ ಸಕ್ಸೀಡ್ ಅಂತ ಎಲ್ಲ ನಾವು ಈ ಡಿಬೇಟ್ ನಡೀತಾನೆ ಇರುತ್ತೆ. ಸೊ ಈ ತರ ಎಲ್ಲ ಕಂಡೀಷನ್ಸ್ ಯಾಕಿದೆ ಅಂತಂದ್ರೆ ನಮ್ಮ ಒಂದು ಸೊಸೈಟಲ್ ಆಗಿರಬಹುದು ಅಥವಾ ನಮ್ಮ ಒಂದು ಬ್ಯಾಕ್ ಗ್ರೌಂಡ್, ಹಿನ್ನೆಲೆ ಹೇಗಿದೆ ಎಕ್ಸೆಟ್ರಾ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನಾವೊಂದು ರೀಸನಬಲ್ ಕ್ಲಾಸಿಫಿಕೇಶನ್ ಅನ್ನ ಮಾಡಬಹುದು. ದಟ್ ಇಸ್ ಇಂಟೆಲಿಜಿಬಲ್ ಡಿಫರೆನ್ಷಿಯಾ ಅಂತ ಹೇಳ್ತೀವಿ. ಇದರ ಬೇಸಿಸ್ ಮೇಲೆ, ಅಂದ್ರೆ ಯಾವುದೇ ಆರ್ಬಿಟ್ರರಿ ಆಗಿರಬಾರ್ದು, ಇಷ್ಟ ಬಂದಂಗೆ ನಿಮಗೆ ನಾವು ಇದ್ ಮಾಡ್ತೀವಿ ಅಂತಲ್ಲ. ವಿತೌಟ್ ಎನಿ ಆರ್ಬಿಟ್ರರಿನೆಸ್, ಜಸ್ಟ್ ಅಂಡ್ ರೀಸನಬಲ್, ಫೇರ್, ಜಸ್ಟ್ ಫೇರ್ ಅಂಡ್ ರೀಸನಬಲ್ ಏನಿದೆ ಆ ರೀತಿ ನೀವು ಇಂಟೆಲಿಜಿಬಲ್ ಡಿಫರೆನ್ಷಿಯಾ ಇಂದ ಒಂದು ಕ್ಲಾಸಿಫಿಕೇಶನ್ ಅನ್ನ ಮಾಡಬಹುದು. ಸ್ಪೆಷಲಿ ಫಾರ್ ವಿಮೆನ್, ಚಿಲ್ಡ್ರನ್ ಅಥವಾ ಈ ತರ ಈಗ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇವರಿಗೆ, ಸೋ ದಟ್ ಅವರು ಅವರ ಫೀಲ್ಡ್ ಅಲ್ಲಿ ಬೆಟರ್ ಆಗಲಿ. ಅದನ್ನ ನಾವು ಏನಂತ ಕರಿತಿರೋದು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಸೊ ಲಾ ಈಕ್ವಲಿ ಜನರನ್ನ ಪ್ರೊಟೆಕ್ಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಸೊ ಪ್ರೊಟೆಕ್ಷನ್ ಹೇಗೆ ಅಂತಂದ್ರೆ ನಾವು ಒಂದು ಇಂಟೆಲಿಜಿಬಲ್ ಡಿಫರೆನ್ಷಿಯಾ. ಸೊ ನಮ್ಗೆ ಇದರಲ್ಲಿ ಹಲವಾರು ಕೇಸ್ ಲಾಸ್ ಬರುತ್ತೆ. ಏರ್ ಇಂಡಿಯಾ ವರ್ಸಸ್ ನರ್ಗೇಜ್ ಮಿರ್ಜಾ. ಸೊ 1981 ನ ಕೇಸ್ ಲಾ ವೇರ್ ಏರ್ ಹಾಸ್ಟೆಸ್ ಮದುವೆ ಆಗಿದೆ ಅಂಡ್ ಇಫ್ ದೇ ಆರ್ ಪ್ರೆಗ್ನೆಂಟ್, ಮದುವೆ ಆಗಿದೆ ಅಂತಂದ್ರೆ ಅವರು ಆ ಒಂದು ಜಾಬ್ ನ ಡಿಸ್ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಸೊ ನೀವು ಮದುವೆ ಆಗಿದೆ ಅನ್ನೋದು ಒಂದು ಆರ್ಬಿಟ್ರರಿ ಕ್ಲಾಸಿಫಿಕೇಶನ್ ಆಗುತ್ತೆ. ಸೊ ಮದುವೆ ಆಗಿದೆ, ಅವರು ಪ್ರೆಗ್ನೆಂಟ್ ಆಗ್ತಾರೆ, ಆಮೇಲೆ ಪ್ರೆಗ್ನೆನ್ಸಿ ಲೀವ್ ಕೇಳ್ತಾರೆ ಎಕ್ಸೆಟ್ರಾ ಅಂತ ಹೇಳಿ ನಾವು ಅವರನ್ನ ಕೆಲಸದಿಂದಾನೇ ತೆಗೆದು ಹಾಕ್ತಿವಿ ಅನ್ನೋದು ಈಸ್ ಅ ಆರ್ಬಿಟ್ರರಿ ಕ್ಲಾಸಿಫಿಕೇಶನ್. ಈ ರೀತಿ ಮಾಡೋ ಹಾಗಿಲ್ಲ. ನಿಮ್ಮ ಕ್ಲಾಸಿಫಿಕೇಶನ್ ಶುಡ್ ಬಿ ಜಸ್ಟ್ ಫೇರ್ ಅಂಡ್ ರೀಸನಬಲ್ ಅಂಡ್ ಅದು ಎಲ್ಲರಿಗೂ ಅಪ್ಲೈ ಆಗೋ ರೀತಿನೇ ಆಗಿರಬೇಕು ಫಾರ್ ದ ಮೆನ್ ಅಂಡ್ ವಿಮೆನ್, ಬಿಕಾಸ್ ನಾವು ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ. ಸಿಮಿಲರ್ಲಿ ನಮಗೆ ರೀಸೆಂಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಅಂತ ಅಂದಾಗ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2014 ನ ಜಡ್ಜ್ಮೆಂಟ್ ವೇರ್ ನಾವು ಟ್ರಾನ್ಸ್ಜೆಂಡರ್, ಹಿಜ್ರಾ ಇವರನ್ನ
ಥರ್ಡ್ ಜೆಂಡರ್ ಆಗಿ ರೆಕಗ್ನೈಸ್ ಮಾಡಿದ್ದು. ಬಿಕಾಸ್ ಪರ್ಸನ್, ಎನಿ ಪರ್ಸನ್ ಅಂತ ಅಂದಾಗ ಈ ಪರ್ಸನ್ ನ ಡೆಫಿನೇಷನ್ ಅಲ್ಲಿ ಬರೀ ಮೇಲ್ ಫಿಮೇಲ್ ಅಷ್ಟೇ ಅಲ್ಲ ಇರೋದು. ಈ ಪರ್ಸನ್ ನ ಡೆಫಿನೇಷನ್ ಅಲ್ಲಿ ಫಾರಿನರ್ಸ್ ಇದ್ದಾರೆ, ಸಿಟಿಸನ್ಸ್ ಇದ್ದಾರೆ. ಅಂಡ್ ಆ ಸಿಟಿಸನ್ಸ್ ಯಾರು ಮೇಲ್ ಫಿಮೇಲ್ ಅಷ್ಟೇ ಅಲ್ಲ, ಅದರಲ್ಲಿ ಜೆಂಡರ್, ಟ್ರಾನ್ಸ್ಜೆಂಡರ್, ಹಿಜ್ರಾ ಕಮ್ಯುನಿಟಿ ಇವರು ಸಹ ಇನ್ಕ್ಲೂಡ್ ಆಗ್ತಾರೆ ಅಂತ ಹೇಳಿದ್ದೆ ನಾವು 2014 ಈ ಜಡ್ಜ್ಮೆಂಟ್ ಅಲ್ಲಿ. ಅಂಡ್ ಅದರದೇ ಕಂಟಿನ್ಯೂಷನ್ ಅಲ್ಲಿ ಇರುವಂತಹ ನಮ್ಮ ಜಡ್ಜ್ಮೆಂಟ್ ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2018 ನ ಜಡ್ಜ್ಮೆಂಟ್, ವೇರ್ ಹೋಮೋಸೆಕ್ಸುವಾಲಿಟಿ ವಿತ್ ಕನ್ಸೆಂಟ್ ಇದೆ ಅಂತಂದ್ರೆ ಅದನ್ನ ವ್ಯಾಲಿಡ್ ಅಂತ ಹೇಳ್ತಿದೀವಿ. ಆಲ್ಸೋ ನಮಗೆ ಇದೇ ಒಂದು ಆರ್ಟಿಕಲ್ 14 ನ ಲೈನ್ ಅಲ್ಲಿ ಇನ್ನೊಂದು ಶಬರಿಮಲೈ ಜಡ್ಜ್ಮೆಂಟ್, ದಟ್ ಈಸ್ ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ವರ್ಸಸ್ ಸ್ಟೇಟ್ ಆಫ್ ಕೇರಳ 2018 ನ ಜಡ್ಜ್ಮೆಂಟ್, ದಟ್ ಮಹಿಳೆಯರನ್ನ ನೀವು ಟೆಂಪಲ್ಸ್ಗೆ ಎಂಟ್ರಿನ ಏನು ರೆಸ್ಟ್ರಿಕ್ಟ್ ಮಾಡಿದ್ರಿ ವಿಚ್ ವಾಸ್ ಕಂಪ್ಲೀಟ್ಲಿ ಬೇಸ್ಲೆಸ್ ಅಂತ ಹೇಳ್ತಾ ಈಗ ಒಂದು ಎಂಟ್ರಿನ ಸಹ ನಾವು ಪ್ರೊವೈಡ್ ಮಾಡಿದೀವಿ. ಸೊ ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಆರ್ಟಿಕಲ್ 14 ಏನೇ ನಡೀತಿರುವಂತದ್ದು. ಈ ಎಲ್ಲಾ ಕೇಸ್ ಲಾಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡಬಹುದು. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಅಂಡ್ ಈಕ್ವಾಲಿಟಿ ಬಿಫೋರ್ ಲಾ. ಈಕ್ವಾಲಿಟಿ ಬಿಫೋರ್ ಲಾ ಎಲ್ಲರೂ ಈಕ್ವಲ್, ಅಂಡ್ ಅದೇ ರೀತಿ ಆ ಈಕ್ವಾಲಿಟಿನ ನಾವು ಸ್ವಲ್ಪ ಈಕ್ವಲ್ ಪ್ರೊಟೆಕ್ಷನ್ ಸಹ, ನೀವು ಈಕ್ವಲ್ ಅಂತ ಹೇಳ್ತಿದ್ರಿ ಬಟ್ ಆ ಪ್ರೊಟೆಕ್ಷನ್ ಅವರಿಗೆ ಅದೇ ರೀತಿ ನೀಡ್ತಿದ್ದೀರಾ ಅದನ್ನ ಎನ್ಶೋರ್ ಮಾಡ್ಕೊಳ್ಳೋದಕ್ಕೆ ಸೆಕೆಂಡ್ ಆಸ್ಪೆಕ್ಟ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅನ್ನೋದು ಪಿಕ್ಚರ್ ಅಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಯೋರ್ ಆರ್ಟಿಕಲ್ 14 ಇಂಪಾರ್ಟೆಂಟ್ ಆಗುವಂತ ಒಂದು ಆಸ್ಪೆಕ್ಟ್. ಅಪಾರ್ಟ್ ಫ್ರಮ್ ದಟ್ ಆರ್ಟಿಕಲ್ 15 ನಿಮಗೆ ಈ ಸ್ಪೆಸಿಫಿಕ್ 5 ಗ್ರೌಂಡ್ಸ್, ಈ ಗ್ರೌಂಡ್ಸ್ ನೆನಪಿರ್ಲಿ, ರಿಲಿಜಿಯನ್, ರೇಸ್, ಕಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್, ಆರ್ಡರ್ ಕೂಡ ಸಹ ನೆನಪಿರ್ಲಿ, ಇದ್ರ ಬಗ್ಗೆ ಹೇಳುತ್ತೆ. 16 ಬಂದು ನಮಗೆ ಇಂದಿರಾ ಸಹಾನಿ ಜಡ್ಜ್ಮೆಂಟ್ ಬರುತ್ತೆ. ಆರ್ಟಿಕಲ್ 16 ಅಲ್ಲಿ ನಮಗೆ ಏನು ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಲ್ಲಿ ನಾವು ರಿಸರ್ವೇಶನ್ ಕೊಡಬೇಕು, ಕ್ಯಾಪ್ ಇದೆ, ಇಷ್ಟು %, 50% ಕ್ಯಾಪ್ ಇದೆ ಅನ್ನೋದನ್ನ ಎಲ್ಲ ಹೇಳಿರೋದು ಆರ್ಟಿಕಲ್ 16 ಅಲ್ಲಿ. ಅಂಡ್ ಇಲ್ಲಿ ನಮಗೆ 2 ಎಕ್ಸ್ಟ್ರಾ ಗ್ರೌಂಡ್ಸ್ ಬರುತ್ತೆ ಡಿಸ್ಕ್ರಿಮಿನೇಷನ್. ಇಲ್ಲಿ 7 ಗ್ರೌಂಡ್ಸ್ ಬರುತ್ತೆ. ರಿಲಿಜಿಯನ್, ರೇಸ್, ಕಾಸ್ಟ್, ಸೆಕ್ಸ್, ಡಿಸೆಂಟ್, ಪ್ಲೇಸ್ ಆಫ್ ಬರ್ತ್, ರೆಸಿಡೆನ್ಸ್. ಓಕೆ, ಸೊ ಡಿಸ್ಕ್ರಿಮಿನೇಷನ್ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಅಂತಂದ್ರೆ ಈ ಸ್ಪೆಸಿಫಿಕ್ ಕೀವರ್ಡ್ಸ್ ಏನೇ ಇಂಪಾರ್ಟೆಂಟ್ ಆಗುತ್ತೆ. ದೆನ್ 17 ನಮಗೆ ಗೊತ್ತಿರುವಂತದ್ದು, ದಟ್ ಇಸ್ ಅಬೌಟ್ ಅನ್ಟಚಬಿಲಿಟಿ, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, ಅಂಡ್ 18 ಇಸ್ ಅಬಾಲಿಷನ್ ಆಫ್ ಟೈಟಲ್ಸ್. ಇದಿಷ್ಟು ನಮ್ಮ ಆರ್ಟಿಕಲ್ ರೈಟ್ ಟು ಈಕ್ವಾಲಿಟಿ ರಿಲೇಟೆಡ್ ಆ ಒಂದು ಕಾನ್ಸೆಪ್ಟ್ ಆರ್ಟಿಕಲ್ 14 to 18. ಬಟ್ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಆರ್ಟಿಕಲ್ 14 ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗಿರುವಂತದ್ದು. ಸೊ ದಟ್ ಇಸ್ ಡಿಸ್ಕಸ್ಡ್ ಅಂಡ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಏನಾದ್ರೂ ಟಾಪಿಕ್ಸ್ ನಿಮಗೆ ಇಂಪಾರ್ಟೆಂಟ್ ಅರ್ಥ ಆಗ್ತಿಲ್ಲ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಹಾಗೆ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಇರುವಂತ ಈ ಬ್ಯಾಚಸ್ ಗೆ ನೀವು ಎನ್ರೋಲ್ ಆಗಬಹುದು. ಅಂಡ್ ನಿಮಗೆ ಪ್ರತಿಯೊಂದು ಕ್ಲಾಸ್ ನ ರಿಲೇಟೆಡ್ ಆಗಲಿ ಎವ್ರಿಥಿಂಗ್ ನೋಟ್ಸ್ ವಿಲ್ ಬಿ ಪ್ರೊವೈಡೆಡ್. ಆಲ್ಸೋ ಪ್ರತಿಯೊಂದು ಡೌಟ್ಸ್ಗೋಸ್ಕರ ಐ ಆಮ್ ಹಿಯರ್ ಟು ಹೆಲ್ಪ್ ಯು ಅಂತ ಹೇಳ್ತಾ, ವಿಜಯ್ ಭವ ಈ ಒಂದು ಸೀರೀಸ್ ನಿಮಗೆ ಇಷ್ಟ ಆಗ್ತಿದೆ ಅಂತಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಚಾನೆಲ್. ಅಂಡ್ ವಿಡಿಯೋ ಇಲ್ಲಿ ತನಕ ನೋಡಿದಿರಿ ಅಂತಂದ್ರೆ ಇಷ್ಟ ಆಗಿರಬಹುದು, ನಿಮ್ಗೆ ಏನಾದ್ರೂ ಎಕ್ಸ್ಟ್ರಾ ವ್ಯಾಲ್ಯೂ ಆಡ್ ಆಗ್ತಿದೆ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನೆಲ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನನಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅನ್ನೋದ್ರ ರಿಲೇಟೆಡ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯೋರ್ ಸಪೋರ್ಟ್.